ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇರಳ ನಾಯಕರಿಂದ ಕರ್ನಾಟಕದಲ್ಲಿ ಬುಲ್ಡೋಜರ್ ಆರೋಪಗಳು ಕೂಡ ಕೇಳಿಬರುತ್ತಿತ್ತು. ಆ ಆರೋಪದ ಹಿನ್ನೆಲೆಯಲ್ಲಿ ಎಐಸಿಸಿ ಕಾರ್ಯದರ್ಶಿಯಿಂದ ಸಿಎಂ ಸಿದ್ದರಾಮಯ್ಯಗೆ ಸಲಹೆಯನ್ನ ಕೂಡ ನೀಡಲಾಗಿತ್ತು. ಸಿಎಂ ಡಿಸಿಎಂಗೆ ಬೇರೆ ಕಡೆ ಮನೆ ಕಟ್ಟಿಕೊಡಲು ಕೆಸಿ ವೇಣುಗೋಪಾಲ್ ಈಗ ಸೂಚನೆಯನ್ನ ನೀಡಿದ್ದಾರೆ. ಪ್ರಕರಣ ರಾಜಕೀಯ ಸ್ವರೂಪ ಪಡೆಯುತ್ತಿದ್ದಂತೆ ಎಚ್ಚೆತ್ತಿದ್ದ ಕರ್ನಾಟಕದ ಸಿಎಂ ಸಂಜೆ 5 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದೆ. ಇಂದು ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಕೋಕಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಭೆ ಕೂಡ ನಡೆಯಲಿದೆ. ಇನ್ನು ಕೇರಳ ನಾಯಕರಿಂದ ಕರ್ನಾಟಕದಲ್ಲಿ ಬುಲ್ಡೋಜರ್ ಆರೋಪವನ್ನ ಕೂಡ ಮಾಡಲಾಗಿತ್ತು. ಪಿಣರಾಯಿ ವಿಜಯನ್ ಇದಕ್ಕೆ ಸಂಬಂಧಪಟ್ಟಂತೆ ಬುಲ್ಡೋಜರ್ ಸರ್ಕಾರ ಎಂಬ ಆರೋಪವನ್ನ ಕೂಡ ಮಾಡಿದ್ರು. ಆ ಆರೋಪ ಏನು ಕೇಳಿ ಬಂತು. ಎಐಸಿಸಿ ಕಾರ್ಯದರ್ಶಿಯಿಂದ ಈಗ ಕರ್ನಾಟಕ ಸರ್ಕಾರಕ್ಕೆ ಕೆಸಿ ವೇಣುಗೋಪಾಲ್ ಅವರು ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಪ್ರಕರಣ ರಾಜಕೀಯ ಸ್ವರೂಪ ಪಡೆಯುತ್ತಿದ್ದಂತೆ ಕರ್ನಾಟಕದ ನಾಯಕರು ಈಗ ಎಚ್ಚೆತ್ತುಕೊಂಡು ಸಂಜೆ 5 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ನಡೆಯುವಂತದ್ದು. ಈ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೂಡ ಭೇಟಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಡಿಕೆ ಶಿವಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಾರೆ ಎಂಬ ಸಾಧ್ಯತೆಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಸಿಎಂ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮಹತ್ವದ ಮೀಟಿಂಗ್ ಕೂಡ ನಡೆಯಲಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ವಸತಿ ಸಚಿವ ಜಮೀರ್ ಸೇರಿ ಹಲವರು ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಅಕ್ರಮ ವಲಸಿಗರಿಗೆ ಮನೆ ಕಟ್ಟಿಕೊಡುವ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಮನೆ ಕಳೆದುಕೊಂಡವರಿಗೆ ಬೇರೆ ಕಡೆ ಜಾಗ ಕೊಡಬೇಕು ಅಥವಾ ಈಗಾಗಲೇ ಇರೋ ಕಡೆ ಮನೆಯನ್ನ ಕಟ್ಟಿ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆಗಳನ್ನ ಮಾಡಲಾಗುತ್ತೆ. ಇನ್ನೇನು ಇಂದು ನಡೆಯುವ ಮಹತ್ವದ ಮೀಟಿಂಗ್ ನಲ್ಲಿ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಆ ಸಭೆಯಲ್ಲಿ ಅಕ್ರಮ ವಲಸಿಗರು ಏನಿದ್ರು ಅವರಿಗೆ ಮನೆ ಬೇರೆಡೆ ಕಟ್ಟಿಕೊಡಬೇಕಾ ಎಂಬ ಚರ್ಚೆ ಕೂಡ ನಡೆಯುತ್ತೆ. ಮನೆ ಕಳೆದುಕೊಂಡವರಿಗೆ ಬೇರೆ ಕಡೆ ಜಾಗ ಕೊಡಬೇಕು ಇಲ್ಲ ಈಗಾಗಲೇ ಇರೋ ಮನೆ ಕಡೆ ಕಟ್ಟಿ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆಗಳನ್ನ ಕೂಡ ಮಾಡಲಾಗುತ್ತೆ. ಇನ್ನು ಈ ಚರ್ಚೆಯಲ್ಲಿ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾರೆ ಎಂಬುದನ್ನ ನೋಡಬೇಕಾಗಿದೆ. ಇನ್ನು ನಿನ್ನೆ ಕೂಡ ವಸತಿ ಸಚಿವ ಜಮೀರ್ ಭೇಟಿಯಾಗಿ ಅಲ್ಲೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ. ಈಗ ಸಂಜೆ ನಡೆಯುವಂತಹ ಮೀಟಿಂಗ್ ನಲ್ಲಿ ಜಮೀರ್ ಒಂದಷ್ಟು ಸಲಹೆಗಳನ್ನ ಕೂಡ ಸಿಎಂಗೆ ಕೊಡ್ಲಿರುವಂತದ್ದು. ಯಾಕಪ್ಪ ಅಂದ್ರೆ ನಿನ್ನೆ ಅವರು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯಾರೆಲ್ಲ ವಲಸಿಗರು ಮನೆಯನ್ನ ಕಟ್ಕೊಂಡಿದ್ದಾರೆ ಅವರಿಗೆ ಯಾವ ಕಡೆ ಮನೆಗಳನ್ನ ಕೊಡಬೇಕು ಅಥವಾ ಬೇರೆ ಕಡೆ ಕೊಡಬೇಕಾ, ಈಗ ಇರೋ ಮನೆಗಳನ್ನೇ ಅವರಿಗೆ ವಾಪಸ್ ಕೊಡಬೇಕಾ ಎಂಬುದನ್ನ ಇಂದು ಸಿಎಂ ಜೊತೆ ಚರ್ಚೆಗಳನ್ನ ಮಾಡಿ ನಂತರ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಮಾಡಬೇಕು ಅಂದ್ರೆ ಅಲ್ಲಿರುವ ನಿವಾಸಿಗಳು ಒಪ್ಪಿಕೊಳ್ತಾರಾ ಎಂಬ ಪ್ರಶ್ನೆ ಈಗ ಎದುರಾಗಿದೆ. ಆಗ ಬೇರೆಡೆ ಸ್ಥಳಾಂತರಕ್ಕೆ ಜಿಬಿಎ ಮನವಿಗೆ ಈಗಾಗಲೇ ನಿವಾಸಿಗಳು ತಿರಸ್ಕಾರವನ್ನ ಕೂಡ ಮಾಡಿದ್ದಾರೆ. ನಿನ್ನೆ ವಸತಿ ಸಚಿವ ಜಮೀರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಸಿಎಂ ಸಿಹಿ ಸುದ್ದಿ ಕೊಡ್ತಾರಾ ಎಂದು ನಿವಾಸಿಗಳಿಗೆ ಭರವಸೆಗಳನ್ನ ಕೂಡ ನೀಡಿದ್ದಾರೆ. ಇಂದಿನ ಸಭೆಯಲ್ಲಿ ನಿವಾಸಿಗಳ ಮನವೊಲಿಕೆ ಆಗುತ್ತಾ ಅಥವಾ ಸ್ಥಳಾಂತರದ ಬಗ್ಗೆ ಚರ್ಚೆಗಳನ್ನ ನಡೆಸ್ತಾರಾ? ಚರ್ಚೆ ಬಳಿಕ ನಿವಾಸಿಗಳಿಗೆ ಸರ್ಕಾರದ ವಿಷಯ ತಿಳಿಸಲು ಸಚಿವ ಜಮೀರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರನ್ನು ಕಳಿಸುವ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಇನ್ನೇನು ಕೋಕಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮಹತ್ವದ ಸಭೆ ಕೂಡ ರಾಜ್ಯದ ನಾಯಕರಿಂದ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಇನ್ನು ಈ ಮೀಟಿಂಗ್ ನಲ್ಲಿ ಸಿಎಂ, ಡಿಸಿಎಂ ಹಾಗೆ ಕೆಲವೊಂದಿಷ್ಟು ಸಚಿವರು ಕೂಡ ಭಾಗಿಯಾಗ್ತಾರೆ. ಸಭೆಯಲ್ಲಿ ಅಕ್ರಮ ವಲಸಿಗರಿಗೆ ಏನು ಮನೆ ಕಟ್ಟಿಕೊಡುವ ಬಗ್ಗೆ ಕೂಡ ಚರ್ಚೆಗಳನ್ನ ಮಾಡಲಾಗುತ್ತೆ. ಮನೆ ಕಳೆದುಕೊಂಡವರಿಗೆ ಬೇರೆ ಕಡೆ ಜಾಗ ಕೊಡಬೇಕಾ, ಅವರಿಗೆ ಬೇರೆ ರೀತಿಯಲ್ಲಿ ಜಾಗವನ್ನ ಕೊಟ್ಟು
ಮನೆಗಳನ್ನ ಕಟ್ಸ್ಕೊಡ್ಬೇಕಾ ಅಥವಾ ಈಗಾಗ್ಲೇ ಇರೋ ಕಡೆ ಮನೆಯನ್ನ ಕಟ್ಕೊಡ್ಬೇಕಾ ಎಂಬುದರ ಬಗ್ಗೆ ಚರ್ಚೆಗಳನ್ನ ಸಚಿವರು ಹಾಗೂ ಸಿಎಂ ಡಿಸಿಎಂ ಮಾಡ್ತಾರೆ. ಹಾಗೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಅಂದ್ರೆ ನಿವಾಸಿಗಳು ಇದಕ್ಕೆ ಒಪ್ಕೊಳ್ತಾರಾ ಎಂಬ ಪ್ರಶ್ನೆ ಈಗ ಎದುರಾಗಿರುವಂತದ್ದು. ಹಾಗೆ ಬೇರೆಡೆ ಸ್ಥಳಾಂತರಕ್ಕೆ ಜಿಬಿಎ ಮನವಿಗೆ ಈಗಾಗಲೇ ನಿವಾಸಿಗಳು ಕೂಡ ತಿರಸ್ಕಾರವನ್ನ ಮಾಡಿದ್ದಾರೆ. ನಮಗೆ ಇಲ್ಲೇ ಬೇಕು, ಕೋಗಿಲು ಲೇಔಟ್ ನಲ್ಲಿ ಮನೆ ಬೇಕು, ಬೇರೆ ಕಡೆ ಬೇಡ ಎಂಬಂತೆ ನಿವಾಸಿಗಳು ತಿರಸ್ಕಾರವನ್ನ ಮಾಡಿರುವಂತದ್ದು. ಕೋಗಿಲು ಲೇಔಟ್ಗೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೋಗಿಲು ಲೇಔಟ್ಗೆ ಭೇಟಿಯನ್ನ ನೀಡಿ ಉತ್ತರ ಕನ್ನಡದಿಂದ ಮಧ್ಯಾಹ್ನ ಆಗಮಿಸಲಿದ್ದಾರೆ ಬೆಂಗಳೂರಿಗೆ. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ಆಗಮಿಸಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಕೋಗಿಲು ಲೇಔಟ್ ನಲ್ಲಿ ಮನೆ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಪರಿಶೀಲನೆ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮಧ್ಯಾಹ್ನ 3 ಗಂಟೆಗೆ ಉತ್ತರ ಕನ್ನಡದಿಂದ ಆಗಮಿಸಲಿದ್ದಾರೆ. ನಂತರ ಸಂಜೆ 5 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ನಡೆಯಲಿದೆ. ಇನ್ನು ಆ ಸಭೆಯಲ್ಲಿ ಯಾವೆಲ್ಲ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಥವಾ ವಲಸಿಗರ ಮನವನ್ನ ಒಲಿಸ್ತಾರಾ ಇಲ್ಲ ಬೇರೆಡೆ ಮನೆಯನ್ನ ಕಟ್ಕೊಡ್ತಾರಾ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ನೀಡಲಿದ್ದಾರೆ. ವಿನೋದ್, ಏನು ಕೋಗಿಲು ಲೇಔಟ್ಗೆ ಸಂಬಂಧಪಟ್ಟಂತೆ ಇಂದು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ನಡೆಯಲಿದೆ. ಸಭೆಯಲ್ಲಿ ಯಾವೆಲ್ಲ ಚರ್ಚೆಗಳು ಆಗಬಹುದು ಅಂತ? ಲಾವಣ್ಯ, ಕೋಗಿಲೆ ಲೇಔಟ್ ಅನ್ನೋದು ಏನಿದೆ, ಒಂದು ಕೋಗಿಲೆ ಲೇಔಟ್ ನಲ್ಲಿ ಒಂದು ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಅಕ್ರಮವಾಗಿ ಒಂದು ಮನೆಯನ್ನ ಕಟ್ಟಿಕೊಂಡಿದ್ರು. ಅಂದ್ರೆ ಅದು ಮೂಲತಃ ಒಂದು ಜಿಬಿಎದ್ದು ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾಗಕ್ಕೆ ಸೇರ್ತಕ್ಕಂಥ ಜಾಗ. ಅದಕ್ಕೆ ಸೊ ಆ ಒಂದು ಜಾಗದಲ್ಲಿ ಇವರು ಅನಧಿಕೃತವಾಗಿ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ಅಂದ್ಬಿಟ್ಟು ಆರೋಪದಡಿ ಒಂದು ಎಲ್ಲಾ ಮನೆಗಳನ್ನ ಜೆಸಿಬಿ ಮೂಲಕ ಬೆಳಗ್ಗೆ 4 ಗಂಟೆಗೆ ಒಂದು ಕಾರ್ಯಾಚರಣೆ ಮೂಲಕ ಎಲ್ಲಾ ಮನೆಗಳು ನೆಲಸಮಗೊಳಿಸಿತ್ತು. ಆದ್ರೆ ಇಲ್ಲಿ ಮನೆಗಳ ನೆಲಸಮಗೊಳಿಸಿದ್ದಕ್ಕೆ ಒಂದು ಈ ವಿಚಾರ ಇಷ್ಟೊಂದು ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಆ ಒಂದು ಜಾಗದಲ್ಲಿ ಮುಸ್ಲಿಂ ಧರ್ಮದವರು, ಮುಸ್ಲಿಂ ಜನಾಂಗದವರು ಇದ್ರು ಅನ್ನುವ ಕಾರಣಕ್ಕೆ ಈ ವಿಷಯ ಇಷ್ಟೊಂದು ಒಂದು ಚರ್ಚೆಗೆ ಗ್ರಾಸವಾಗಿ ಇಷ್ಟೊಂದು ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಈ ಒಂದು ತೆರವು ಕಾರ್ಯಾಚರಣೆ ಆದ ಬಳಿಕ ಒಂದು ಕೇರಳದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪಿನರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮಾಡಿ ಕರ್ನಾಟಕದಲ್ಲಿ ಬುಲ್ಡೋಜರ್ ಸಂಸ್ಕೃತಿಯನ್ನು ಅಳವಡಿಕೆ ಮಾಡ್ಕೊಂಡು ಅಲ್ಪಸಂಖ್ಯಾತರನ್ನು ತುಳಿಯುವಂತ ಕೆಲಸಗಳು ಮಾಡ್ತಿದ್ದಾರೆ ಅಂದ್ಬಿಟ್ಟು ಒಂದು ಟ್ವೀಟ್ ಅನ್ನು ಮಾಡಿದ್ರೆ ಅದಾದ ದಿನವೇ ಸಹ ಒಂದು ಅಂದಿನ ಅಂದ್ರೆ ಕೇರಳದ ಒಬ್ಬ ಎಂಪಿಯನ್ನ ಕಳಿಸಿದ್ರು. ಅದಾದ ಬಳಿಕ ಮತ್ತೆ ನಿನ್ನೆ ಸಹ ಒಂದು ಕೇರಳದ ಮಾಜಿ ಸಚಿವರು ಬಂದು ಹೋಗಿ ಇಷ್ಟೆಲ್ಲ ಒಂದು ಏನೇನು ಪರಿಸ್ಥಿತಿ ಆಗಿದೆ ಅಂತ ಅವಲೋಕನ ಮಾಡಿದ್ರು. ಆದ್ರೆ ಇದರ ಬೆನ್ನಲ್ಲೇನೆ ಒಂದು ಇಷ್ಟೊಂದು ಮಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಇರ್ತಿರ್ಲಿಲ್ಲ. ಯಾಕಂದ್ರೆ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಒಂದು ಸ್ಪಷ್ಟವಾದ ಆದೇಶವನ್ನು ಹೇಳಿದ್ರು. ಇಲ್ಲ, ನಮ್ಮ ರಾಜ್ಯದ ವಿಚಾರ ನಮ್ಮ ರಾಜ್ಯಕ್ಕೆ ಬಿಟ್ಟಿದ್ದು, ಅವರೇನಕ್ಕೆ ಇದರಲ್ಲಿ ಮೂಗು ತೋರಿಸ್ತಾರೆ ಅಂದ್ಬಿಟ್ಟು ಸಿಎಂ ಡಿಸಿಎಂ ಖಡಾಖಂಡಿತವಾಗಿ ಹೇಳಿದ್ರು. ಆದ್ರೆ ಯಾವಾಗ ಈ ಒಂದು ವಿಚಾರದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಮಧ್ಯ ಪ್ರವೇಶಿಸಿದ್ರು, ಆ ಒಂದು ಸಂದರ್ಭದಲ್ಲಿ ಈ ವಿಚಾರ ಒಂದು ಸುದ್ದಿಗೆ ಟರ್ನ್ ಆಯ್ತು. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ನೀವು ಮಾನವೀಯತೆ ಆಧಾರದ ಮೇಲೆ ಅವ್ರಿಗೆ ಬೇರೆ ಕಡೆ ಸ್ಥಳವನ್ನು ನಿಯೋಜನೆ ಮಾಡಿಕೊಡಿ, ಮಾನವೀಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಬೇರೆ ಕಡೆ ಒಂದು ಮನೆಗಳನ್ನ ಕಟ್ಟಿಸಿಕೊಡಿ ಅನ್ನೋ ಒಂದು ಮಾತನ್ನು ಸಲಹೆಯನ್ನು ಕೊಡ್ತಾರೆ. ಆದ್ರೆ ಅವರು ಕೊಡ್ತಕ್ಕಂಥ ಸಲಹೆಯನ್ನ ಕೆಪಿಸಿಸಿ ಅಧ್ಯಕ್ಷ ಕೆ.ಸಿ. ವೇಣು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರು ಆಯ್ತು ಮಾನ್ಯತೆ ಮೇರೆಗೆ ನಾವು ಅವರಿಗೆ ಒಂದು ಬೇರೆ ಕಡೆ ಸ್ಥಳ ನಿಯೋಜನೆ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಇದಾದ ಬಳಿಕ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದು ಹೈ ವೋಲ್ಟೇಜ್ ಸಭೆ ಇದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಭೆ ಇದೆ. ಸಭೆಯಲ್ಲಿ ಕೆಲವೊಂದಿಷ್ಟು ಅಂದ್ರೆ ಏನ್ ಆಗಬಹುದು, ನಾವ್ ಏನು ಮಾಡಬಹುದು. ಯಾಕಂದ್ರೆ ಈಗ ಮನೆಯನ್ನು ಡೆಮಾಲಿಷನ್ ಮಾಡಿದ್ದಾರೆ ಆಲ್ರೆಡಿ. ಮನೆಯನ್ನು ಡೆಮಾಲಿಷನ್ ಮಾಡಿ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಬೇರೆ ಬೇರೆ ಕಡೆ ನಿಯೋಜನೆ ಆಗಿದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ತಮಗೆ ಬೇರೆ ಕಡೆ ಸ್ಥಳ ನಿಯೋಜನೆ ಮಾಡಿದ್ರೆ ಅದಕ್ಕೆ ಒಪ್ಕೊಳ್ಳೋಕೆ ತಯಾರಿಲ್ಲ. ಸೊ ಹಾಗಾಗಿ ಅವರುಗಳಿಗೆ ಯಾವ ತರ ಮನವರಿಕೆ ಮಾಡ್ಬೇಕು ಅನ್ನುವ ನಿಟ್ಟಿನಲ್ಲಿ ವಿಚಾರಗಳು ಚರ್ಚೆ ಆಗ್ತವೆ. ಯಾಕಂದ್ರೆ ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ತಾವು ಇವತ್ತು ಸಂಜೆ ಮಧ್ಯಾಹ್ನ 3 ಗಂಟೆ ನಂತರ ಹೋಗಿ ಭೇಟಿ ಮಾಡಿ ಅವರಿಗೆ ಆಶ್ವಾಸನೆ ಕೊಟ್ಟು ಬರುವ ಸಾಧ್ಯತೆಗಳು. ಯಾಕಂದ್ರೆ ನಿನ್ನೆ ಸಹ ಜಮೀರ್ ಅಹಮದ್ ಹೋಗಿ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ ಜೊತೆಗೆ ನಿಮ್ಗೆ ನಾಳೆ ಸಿಎಂ ಅವರು ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಸಭೆಯಲ್ಲಿ ಒಂದ್ ವೇಳೆ ಏನಾದ್ರು ಸ್ಥಳ ಬೇರೆ ಕಡೆ ಅವರುಗಳಿಗೆ ಮನೆ ಕಟ್ಟಿಸಿ ಕೊಡ್ಬೇಕಾ ಅಥವಾ ಬಿಡಿ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ ಇರುತ್ತಲ್ಲ ಆ ಅಪಾರ್ಟ್ಮೆಂಟ್ಗಳು ಅವರಿಗೆ ಕೊಡ್ಬೇಕಾ ಅಥವಾ ಅದೇ ಜಾಗದಲ್ಲಿ ಅವ್ರಿಗೆ ಮನೆ ಕಟ್ಟಿ ಕೊಟ್ರೆ ಅದೊಂದು ರಾಜ್ಯ ಸರ್ಕಾರಕ್ಕೆ ಯಾವ ತರ ಹಿನ್ನಡೆ ಆಗುವುದು. ಯಾಕಂದ್ರೆ ಅದು ಸರ್ಕಾರ ಜಾಗ ಆಗಿದೆ. ಜೊತೆಗೆ
ಒಂದು ಸರ್ಕಾರ ಜಾಗದೈತೆ ಅನಧಿಕೃತವಾಗಿ ಮನೆ ಕಟ್ಟಿಕೊಡ್ರೆ ಕೆಲವಷ್ಟು ಕಾನೂನು ತೊಡಕುಗಳು ಬರ್ತವೆ. ಯಾಕಂದ್ರೆ ಇವರುಗಳು ಏನಾದ್ರು ಮನೆ ಕಟ್ಟಿಕೊಡಕ್ಕೆ ಮತ್ತೆ ರಾಜ್ಯ ಸರ್ಕಾರ ಮುಂದಾದ್ರೆ, ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒತ್ತುವರಿ ಆಗಲಿ ಮತ್ತೆ ಅನಧಿಕೃತ ಜಾಗವನ್ನು ಒತ್ತುವರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೂ ಮಾನವೀಯತೆ ಆದ್ರ ಮೇಲೆ ನೀವು ಜಾಗ ಕೊಡಿ, ಅವರಿಗೂ ಕಟ್ಟಿಕೊಡಿ, ಅವ್ರುಗಳನ್ನ ಯಾಕೆ ನೀವು ತೆರವು ಮಾಡ್ತೀರಾ ಒಂದು ನಿಟ್ಟಿನಲ್ಲಿ ಇಂಥ ವಿಚಾರಗಳು ಮತ್ತೆ ಕೋರ್ಟಿನ ಮೊರೆ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಆ ಕೋರ್ಟಿನ ಮೊರೆ ಹೋಗದಂತೆ ಜೊತೆಗೆ ಅವರಿಗೆ ಮಾನವೀಯತೆ ಆಧಾರದ ಮೇಲೆ ಯಾವ ತರ ನಾವು ವ್ಯವಸ್ಥೆ ಮಾಡಬೇಕು, ಜೊತೆಗೆ ಅವ್ರುಗಳನ್ನ ಮನವೊಲಿಸೋದು ಹೆಂಗೆ ಅನ್ನುವ ನಿಟ್ಟಿನಲ್ಲಿ ಈ ವಿಚಾರಗಳು ಇವತ್ತಿನ ಸಿಎಂ ಆಗ್ಲಿ ಡಿಸಿಎಂ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ನಿನ್ನೆ ಡಿಸಿಎಂ ಸಹ ಒಂದು ಅಲ್ಲಿ ಯಾವ್ಯಾವ ಧರ್ಮದವರು ಇದ್ರು, ಯಾವ ಜಾತಿಯವರು ಇದ್ರು ಅನ್ನೋ ಸಹ ಒಂದು ವರದಿಯನ್ನ, ಅಂದ್ರೆ ತುಷಾರ್ ಗಿರಿನಾಥ್ ಅವರ ನಗರಾಭಿವೃದ್ಧಿ ಇಲಾಖೆ ಒಂದು ಕಾರ್ಯದರ್ಶಿ ಆಗಿರ್ತಕ್ಕಂಥ ತುಷಾರ್ ಗಿರಿನಾಥ್ ಅವರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಎಲ್ಲ ಮಾಹಿತಿ ಆಧಾರದ ಮೇಲೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಅವ್ರುಗಳಿಗೆ ಯಾವ ತರ ಒಂದು ಯೋಜನೆಗಳು ಕೊಡಬೇಕು ಅಥವಾ ಅವ್ರುಗಳಿಗೆ ಯಾವ ತರ ಒಂದು ಕೆಲವೊಂದಿಷ್ಟು ಅಂದ್ರೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಸಭೆ ಮಾಡಿದ್ರೆ, ಸಭೆ ನಂತರ ಅದಕ್ಕೆ ಅವ್ರುಗಳು ಒಪ್ಪಿಕೊಳ್ತಾರ ಅನ್ನೋದು ಕಾದು ನೋಡ್ಬೇಕಿದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಬಹುಸಂಖ್ಯಾತರ ಏನಲ್ಲ, ಅಲ್ಪಸಂಖ್ಯಾತರು. ಸೊ ಹಾಗಾಗಿ ಅವ್ರೇನಾದ್ರು ಒಪ್ಪಿಸೋಕೆ ಯಾರ ನೇತೃತ್ವದಲ್ಲಿ ಸಂಧಾನಕ್ಕೆ ಕಳಿಸ್ಬೇಕು, ಅಥವಾ ಸಿಎಂಎ ಹೋಗ್ತಾರ ಅಥವಾ ಅಲ್ಲಿ ಇವತ್ತಿನ ಮೀಟಿಂಗ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸಚಿವರುಗಳು ಅಂದ್ರೆ ಜಮೀರ್ ಅಹಮದ್ ಸಹ ಒಂದು ಮುಸ್ಲಿಂ ನಾಯಕ, ಅವರನ್ನೇ ಕಳಿಸಿ ಸಂಧಾನ ಮಾಡಿಸ್ತಾರ ಅನ್ನೋದು ಕಾದು ನೋಡ್ಬೇಕು. ಜೊತೆಗೆ ಸ್ಥಳೀಯ ಶಾಸಕ ಕೃಷ್ಣ ಬೈರೇಗೌಡ ಮತ್ತು ಕಂದಾಯ ಸಚಿವ ಆಗಿರ್ತಕ್ಕ ಕೃಷ್ಣ ಬೈರೇಗೌಡ ಆಗಿರುವ ಕಾರಣ ಅವರ ನೇತೃತ್ವದಲ್ಲಿ ಸಂಧಾನ ಮಾಡಿಸ್ತಾರ ಅನ್ನೋದು ಇವತ್ತಿನ ಸಭೆಯ ನಂತರ ಇದರ ಬಗ್ಗೆ ರೂಪುರೇಷೆಗಳ ಬಗ್ಗೆ ಏನೆಲ್ಲ ಆಗಬಹುದು ಅನ್ನೋದು ಸ್ಪಷ್ಟ ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಡಲಿದ್ದಾರೆ. ಲಾವಣ್ಯ, ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.